ಹಾಯ್, ಹಲೋ, ನಮಸ್ಕಾರ. ನೀವೇನಾದ್ರೂ ಬೆಂಗಳೂರಲ್ಲಿ ಟಾಪ್ ಯೂನಿವರ್ಸಿಟಿ ಕಡೆಯಿಂದ ನೀವೇನು ಜಾಬ್ ಮಾಡಬೇಕಂತ ಆಸೆ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗಪ್ಪ ಅಂದ್ರೆ ಈ ಜಾಬ್ ಅಪ್ಲಿಕೇಶನ್ ಅಲ್ಲಿ ಯಾವುದೇ ತರ ನಿಮ್ಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಫ್ರೀ ಆಗಿ ನೀವು ಅಪ್ಲೈ ಮಾಡಬಹುದು. ಓಕೆನಾ? ಟೋಟಲ್ ಆಗಿ ಸ್ಯಾಲರಿ ಬಂದ್ಬಿಟ್ಟು ಟೋಟಲ್ ನಿಮಗೆ ಮಂತ್ಲಿ 40,000 50,000 ರೂಪಾಯಿ ಸಂಬಳ ಕೊಡ್ತಾರೆ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಓಕೆನಾ? ಯಾವ್ದಪ್ಪ ಯಾವ ಯೂನಿವರ್ಸಿಟಿ ಕಡೆ ನಿಮ್ಗೆ ನೋಟಿಫಿಕೇಶನ್ ಬಿಟ್ಟಿದಾರಪ್ಪ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಏನಪ್ಪ ನಿಮಗೆ IBM ಕಡೆಯಿಂದ ಏನಪ್ಪ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ? ಈ ನೋಟಿಫಿಕೇಶನ್ ಅಲ್ಲಿ ಏನಿದೆ, ಯಾರು ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಯಾವಾಗ ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆ, ಮಧ್ಯಾಹ್ನ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾರು ಈ ರಿಕ್ರೂಟ್ಮೆಂಟ್ ಮಾಡ್ತಾರಪ್ಪ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಕಡೆಯಿಂದ ಏನಪ್ಪಾ ನಮ್ಗೆ ಏನಪ್ಪಾ ಅಂದ್ರೆ ಇದನ್ನ ಕನ್ಫರ್ಮ್ ಮಾಡಿದ್ರು. ಓಕೆನಾ? ಪೋಸ್ಟ್ ನೇಮ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಕಾಡೆಮಿಕ್ ಅಸೋಸಿಯೇಟ್ ಕಡೆಯಿಂದ ನಿಮಗೆ ಇದು ಪೋಸ್ಟ್ ಆಗಿರುತ್ತೆ. ಓಕೆ, ಅದಾದ್ಮೇಲೆ ಬಂದ್ಬಿಟ್ಟು ಟೋಟಲ್ ವೇಕೆನ್ಸಿ ಎಷ್ಟಿದಾವಪ್ಪ ಈ ಜಾಬ್ ಅಂದ್ರೆ ಟೋಟಲ್ ವೇಕೆನ್ಸಿ ಬಂದು ಅವ್ರು ಯಾರ ಹತ್ರ ಮೆನ್ಷನ್ ಮಾಡಿಲ್ಲ. ಅರೌಂಡ್ ಆಗಿ ನಿಮಗೆ ಏನಪ್ಪಾ ಅಂದ್ರೆ ವೇಕೆನ್ಸಿಗಳು ಬಿಟ್ಟಾಗ ನೀವು ಇನ್ನೊಂದ್ಸರಿ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದಾನೆ. ಓಕೆ, ಈ ಟೋಟಲ್ ವೇರಿಯಸ್ ವೇಕೆನ್ಸಿಗಳು ಖಾಲಿ ಇದೆ ಅಂತ ಇಲ್ಲಿ ಅವರು ಶಿರಿಸಿ ಕೊಟ್ಟಿದ್ದಾರೆ. ಓಕೆ, ಜಾಬ್ ಲೊಕೇಶನ್ ಬಂದ್ಬಿಟ್ಟು ಏನಪ್ಪಾ ನಿಮಗೆ ಬೆಂಗಳೂರಲ್ಲಿ ಕೆಲಸ ಮಾಡಕ್ಕೆ ಇರುತ್ತೆ. ಓಕೆ, ಯಾವುದೇ ತರ ನಿಮಗೆ ಬೇರೆ ಪ್ಲೇಸ್ ಅಲ್ಲಿ ನಮಗೆ ಅವಕಾಶ ಕೊಟ್ಟಿಲ್ಲ. ನೀವು ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ನೀವು ಕೆಲಸ ಮಾಡ್ಬೇಕು. ಓಕೆ, ಅದಾದ್ಮೇಲೆ ಅಪ್ಲಿಕೇಶನ್ ಮಾಡಿ ಬಂದ್ಬಿಟ್ಟು ಏನಪ್ಪಾ ನೀವು ಆನ್ಲೈನ್ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಓಕೆ, ಯಾವುದೇ ತರ ನೀವು ಆಫ್ಲೈನ್ ಹೋಗಿ ನೀವು ಯಾವುದೇ ಅಪ್ಲಿಕೇಶನ್ ಆಗೋ ಅವಶ್ಯಕತೆ ಇರೋದಿಲ್ಲ. ನೀವು ಜಸ್ಟ್ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಓಕೆ, ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲ್ ಗೊತ್ತಿಲ್ಲಪ್ಪ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ಅಪ್ಲಿಕೇಶನ್ ಹಾಕೊಡ್ತೇನೆ. ಓಕೆನಾ? ಅದಾದ್ಮೇಲೆ ಬಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕಪ್ಪ ಈ ಜಾಬಿಗೆ ಅನ್ನೋದಾದ್ರೆ ಮೊದಲು ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕು. ನಿಮ್ದು ಯಾವ್ದು ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕು, ಇಲ್ಲಾಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಆದ್ರೆ ಆಗಿರ್ಬೇಕು, ಇವೆರಡು ಆಗಿರ್ಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕ್ವಾಲಿಫಿಕೇಶನ್ ಫ್ರಮ್ ಯಾವ್ದೋ ಯೂನಿವರ್ಸಿಟಿ, ಏನಪ್ಪಾ ಅಂದ್ರೆ ಯಾವ್ದಾರ ಒಂದು ಯೂನಿವರ್ಸಿಟಿ ಕಡೆಯಿಂದ ಪಾಸ್ ಆದ್ರೆ ಕೂಡ ಈ ಜಾಬ್ಗೆ ಅಪ್ಲೈ ಮಾಡೋದು. ಓಕೆನಾ? ಪೋಸ್ಟ್ ಗ್ರಾಜುಯೇಟ್ ಆದ ಡಿಗ್ರಿ ಆದ್ರೆ ಅಪ್ಲೈ ಮಾಡಬಹುದು, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಆದ್ರೂ ಕೂಡ ಅಪ್ಲೈ ಮಾಡಬಹುದು. ಹಾಗೆ ಕ್ವಾಲಿಫಿಕೇಶನ್ ಫ್ರಮ್ ದ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ಅಂದ್ರೆ ಯಾವುದೇ ಒಂದು ಯೂನಿವರ್ಸಿಟಿ ಕಡೆಯಿಂದ ಪಾಸ್ ಆದ್ರೆ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ಓಕೆ, ಅದಾದ್ಮೇಲೆ ಬಂದ್ಬಿಟ್ಟು ಏನಪ್ಪಾ ಏಜ್ ಲಿಮಿಟ್ ಬಂದ್ಬಿಟ್ಟು ಎಷ್ಟಪ್ಪ ನೋಡೋದಂದ್ರೆ IBM ಬೆಂಗಳೂರು ರಿಕ್ರೂಟ್ಮೆಂಟ್ ಪ್ರಕಾರ ವಯೋಮಿತಿ ನಿಗದಿಪಡಿಸಲಾಗುತ್ತದೆ. ಏನಪ್ಪಾ ಅಂತ ನೀವು ಅಪ್ಲಿಕೇಶನ್ ಹಾಕ್ತಿರಲ್ವಾ, ನೀವು ಆದ್ರೆ ಇಷ್ಟೇ ಅಂತ ನಿಮಗೆ ಏಜ್ ಲಿಮಿಟ್ ಇಟ್ಟಿಲ್ಲ. ಓಕೆನಾ? ನೀವು ಆ ಎಜುಕೇಶನ್ ಕ್ವಾಲಿಫಿಕೇಶನ್ ಆದ್ರೆ ಈ ಜಾಬ್ ನೀವು ಆರಾಮಾಗಿ ನೀವು ಅಪ್ಲೈ ಮಾಡಬಹುದು. ಓಕೆ, ಯಾವ ತರ ಅಪ್ಲೈ ಮಾಡಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಅಪ್ಲೈ ಮಾಡಿಕೊಡ್ತೀನಿ. ಓಕೆ, ಅದಾದ್ಮೇಲೆ ನಾ ಆವಾಗಲೇ ಹೇಳಿದಾಗೆ ನಿಮ್ಗೆ ಯಾವುದೇ ತರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಈ ನೇಮಕಾತಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಓಕೆ, ನೀವು ಫ್ರೀ ಆಗಿ ಈ ಅರ್ಜಿನ ಹಾಕ್ಬೋದು. ಅದಾದ್ಮೇಲೆ ಬಂದ್ಬಿಟ್ಟು ಮಂತ್ಲಿ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ನೋಡೋದಾದ್ರೆ ಮಂತ್ಲಿ ಸ್ಯಾಲರಿ ಬಂದ್ಬಿಟ್ಟು ಏನಪ್ಪಾ ಅರೌಂಡ್ 43,000ದಿಂದ 53,000 ಏನಪ್ಪಾ ನಿಮಗೆ ಮಂತ್ಲಿ ಸ್ಯಾಲರಿಲಿ ಕೊಡ್ತಾರೆ ಅಂತ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಯಾವ ತರ ಸೆಲೆಕ್ಷನ್ ಮಾಡ್ತಾರಪ್ಪ ಈ ಜಾಬ್ ನಾವು ಓದ್ರಕ್ಕೆ ಮನೆಯಿಂದ ಬಂದ್ಬಿಟ್ಟು ನಿಮ್ಗೆ ಯಾವುದೇ ತರ ಎಕ್ಸಾಮ್ ಇರೋದಿಲ್ಲ. ಓಕೆ, ನೀವು ಫ್ರೀ ಆಗಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಿರಲ್ವಾ, ಅಪ್ಲಿಕೇಶನ್ ಮುಖಾಂತರ ನಿಮ್ದು ಡಿಗ್ರಿ ಹಾಕಿರೋ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮುಖಾಂತರ ಏನಪ್ಪಾ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೋದು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮುಖಾಂತರ ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಮಾಡ್ತಾರೆ. ಓಕೆನಾ? ಸೆಲೆಕ್ಷನ್ ಮಾಡಿದ್ಮೇಲೆ ನಿಮ್ಗೆ ಶಾರ್ಟಿಂಗ್ ಏನಪ್ಪಾ ಅಂದ್ರೆ ಶಾರ್ಟ್ ಲಿಸ್ಟ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಅದ್ರೊಳಗೆ ನಿಮ್ದು ಏನೋ ಹೆಸರು ಕಂಡು ಬಂತ ಅಂದ್ರೆ ನೆಕ್ಸ್ಟ್ ಏನಪ್ಪಾ ನಿಮ್ಗೆ ಇಂಟರ್ವ್ಯೂ ಕಾಲ್ಫಾರ್ಮ್ ಮಾಡ್ತಾರೆ. ಓಕೆನಾ? ನೀವು ಇಂಟರ್ವ್ಯೂ ಏನಪ್ಪಾ ಅಂದ್ರೆ ಅಷ್ಟು ಕಷ್ಟ ಏನಿರೋದಿಲ್ಲ, ಈಸಿ ಆಗಿರುತ್ತೆ. ಓಕೆನಾ? ಆರಾಮಾಗಿ ನೀವು ಇಂಟರ್ವ್ಯೂ ಕ್ಲಿಯರ್ ಮಾಡಬಹುದು. ಓಕೆ, ಆತರ ಏನಪ್ಪಾ ಅಂದ್ರೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಒಳಗೆ ಏನೋ ಸೆಲೆಕ್ಷನ್ ಆದ್ರೆ ನೀವು ಈ ಜಾಬ್ಗೆ ಅಪಾಯಿಂಟ್ ಆದ. ಓಕೆನಾ? ಮಂತ್ಲಿ ಅರೌಂಡ್ ಏನಪ್ಪಾ 40,000ದಿಂದ 50,000 ರೂಪಾಯಿ ಆರಾಮಾಗಿ ನೀವು ಸಂಬಳ ತಗೋಬಹುದು. ಓಕೆ, ಅದಾದ್ಮೇಲೆ ಇಂಪಾರ್ಟೆಂಟ್ ಡೇಟ್ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತಂದ್ರೆ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ರೆ ಏನಪ್ಪಾ 28/2/2020 ಅಂದ್ರೆ ಆಲ್ರೆಡಿ ಫೆಬ್ರವರಿ 28ಕ್ಕೆ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆ, ಹಾಗೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದೇ ಮಂತ್ ಮಾರ್ಚ್ 15ನೇ ತಾರೀಕು ನಿಮ್ದು ಕೊನೆಯ ದಿನಕ್ಕೆ ಆಗಿರುತ್ತೆ. ಓಕೆ, ಹಾಗಾಗಿ ಬೇಗ ಎಲ್ಲರೂ ಅಪ್ಲೈ ಮಾಡಿ. ಓಕೆನಾ? ಏನ್ ಲಾಸ್ಟ್ ಡೇಟ್ ಅಂತಂದು ನೀವು ನೋಡ್ತಾ ಕೂರ್ಬೇಡಿ. ಹಾಗಾಗಿ ಬೇಗ ನೀವು ಅಪ್ಲೈ ಮಾಡ್ತಾ ಹೋಗಿ. ಅದಾದ್ಮೇಲೆ ಯಾವ ತರ ಅಪ್ಲೈ ಮಾಡಕಪ್ಪ ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ನಾನು ಜಸ್ಟ್ ಸ್ವಲ್ಪ ಹೇಳ್ತೀನಿ. ಓಕೆನಾ? ಯಾವ ತರ ಅಪ್ಲೈ ಮಾಡಕಂತ ಹೋಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಅಪ್ಲೈ ಲಿಂಕ್ ಕೊಟ್ಟ ಮೇಲೆ ನೀವು ಫಸ್ಟ್ ಟೈಮ್ ಆಗ್ತಾ ಇದೀರ ಅಂತ ಆಲ್ಮೋಸ್ಟ್ ನನಗೆ ಗೊತ್ತು. ಹಾಗಾಗಿ ನೀವೇನಪ್ಪಾ ಅಂದ್ರೆ ಫಸ್ಟ್ ರಿಜಿಸ್ಟರ್ ಆಗಬೇಕು. ಓಕೆನಾ? ಆ ವೆಬ್ಸೈಟ್ ಒಳಗೆ ರಿಜಿಸ್ಟರ್ ಆಗಬೇಕು. ಒಂದು ಫೋನ್ ನಂಬರ್ ಇಮೇಲ್ ಮುಖಾಂತರ ರಿಜಿಸ್ಟರ್ ಆಗಬೇಕು. ಓಕೆನಾ? ಯಾಕಪ್ಪ ರಿಜಿಸ್ಟರ್ ಆಗ್ಬೇಕಂದ್ರೆ ನಿಮ್ದು ಮೇಲ್ ಮತ್ತೆ ಫೋನ್ ನಂಬರು ಕೊನೆ ತನಕ ಅದೇ ಇಟ್ಕೋಬೇಕು. 15 ಇರ್ಬೇಕು. ಯಾವ್ದು ತರ ಶೇರ್ ಮಾಡಕ್ ಹೋಗಬೇಡಿ. ಏನಪ್ಪಾ ಅಂದ್ರೆ ಫೋನ್ ನಂಬರ್ ಮತ್ತೆ ಇಮೇಲ್ ಮುಖಾಂತರ ಏನಪ್ಪಾ ರಿಜಿಸ್ಟರ್ ಆಗಿ ನಿಮ್ದು SLC PUC ಡಿಗ್ರಿ ಇದೆಲ್ಲ ಅಡ್ರೆಸ್ ಎಲ್ಲ ಅಲ್ಲಿ ಏನ್ ಕೇಳ್ತಾ ಎಲ್ಲ ಮೆನ್ಷನ್ ಮಾಡಿ. ಓಕೆನಾ? ಎಲ್ಲ ಮೆನ್ಷನ್ ಮಾಡಿ ಲಾಗಿನ್ ಏನಪ್ಪಾ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ್ಮೇಲೆ ಲಾಗಿನ್ ಐಡಿಗೆ ಬಂದು ಈಗ ಇಲ್ಲಿ ಏನಪ್ಪಾ ಅಂದ್ರೆ IBM ಅಂತಂದು ವೇಕೆನ್ಸಿ ಕಾಯುತ್ತೆ. IMB ಅಂತ ವೇಕೆನ್ಸಿ ಕಾಲುತ್ತೆ. ಆ ವೇಕೆನ್ಸಿ ಅಪ್ಲೈ ಅಂತ ಲಿಂಕ್ ಇರುತ್ತೆ. ಅಪ್ಲೈ ಲಿಂಕ್ ಮೇಲೆ ಏನಪ್ಪಾ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆನಾ? ಏನೇನ್ ಡಾಕ್ಯುಮೆಂಟ್ ಬೇಕಪ್ಪ ನಿಮ್ದು SLC PUC ಕ್ಯಾಸ್ಟ್ ಇನ್ಕಮ್ ಆಧಾರ್ ಕಾರ್ಡು ಫೋನ್ ನಂಬರು ಇಮೇಲ್ ಬೇಕು.
ಅವ್ರಿಗೆ ಮತ್ತೆ ರಿಸ್ಯೂಮ್ ಕಂಪಲ್ಸರಿ ಏನಪ್ಪ ರಿಸ್ಯೂಮ್ ಮಾತ್ರ ಕಂಪಲ್ಸರಿ ಬೇಕು. ಓಕೆ, ನಿಮ್ಗೆ ಏನು ರಿಸ್ಯೂಮ್ ಮಾಡಕ್ ಬಂದಿಲ್ಲ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ತರ ರಿಸ್ಯೂಮ್ ಮಾಡಕ್ಕಂತ ನಿಮಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿ ಕೊಡ್ತೀನಿ. ಓಕೆ, ನಿಮ್ಗೆ ಏನೇ ಡೌಟ್ ಇದೆ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನಪ್ಪ ಆರಾಮಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಏನು ಅದಾದ್ಮೇಲೆ ಏನಪ್ಪ ಅಂದ್ರೆ ನೀವು ಯಾವುದೇ ತರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಡೈರೆಕ್ಟ್ ನೀವೇನಪ್ಪ ಅಂದ್ರೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ರೆಫರೆನ್ಸ್ ಅಂತ ತೆಗೆದಿಟ್ಕೊಳ್ಳಿ. ಓಕೆನಾ, ಇದಿಷ್ಟೇನಪ್ಪ ಅಂದ್ರೆ IIMB ಕಡೆಯಿಂದ ಏನಪ್ಪ ಅಂದ್ರೆ ರಿಕ್ರೂಟ್ ಮಾಡೋದು ಕಂಪ್ಲೀಟ್ ಆಗಿರೋದು ನೋಡ್ತಾ ಓದ್ಬೇಕು. ಅದೇನೋ ಅಫಿಷಿಯಲ್ ಲಿಂಕ್ ಇಲ್ಲ ಡಿಸ್ಕ್ರಿಪ್ಷನ್. ಏನಪ್ಪ ಅಂದ್ರೆ ಈಗ ನಿಮ್ಗೆ ನೀವು ಇನ್ನೊಂದ್ಸಲ ಓದ್ಬೇಕಪ್ಪ ಅಪ್ಲಿಕೇಶನ್ ಅಂದ್ರೆ IIMB ಬೆಂಗಳೂರು ಅಫಿಷಿಯಲ್ ಲಿಂಕ್ ಕೊಟ್ಟಿರ್ತೀನಿ. ಆಮೇಲೆ ಅದೊಂದು ಕೆರಿಯರ್ ಪೇಜ್ ಹೋದ್ರೆ ಅಲ್ಲಿ ಅಪ್ಲೈ ಮಾಡಬಹುದು, ಇಲ್ಲಿ ಹೋಗಿ ಅಪ್ಲೈ ಮಾಡಿ. ನೀವು ಏನಪ್ಪ ಇಲ್ಲಿ ಗೊತ್ತಾಗಿಲ್ಲಪ್ಪ ಅಂದ್ರೆ ಇಲ್ಲಿ ಸೆಕೆಂಡ್ ಒಂದು ಕೆರಿಯರ್ ಪೇಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ರಿಕ್ರೂಟ್ಮೆಂಟ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ಆರಾಮಾಗಿ ಜಾಬ್ನ ಅಪ್ಲೈ ಮಾಡಬಹುದು. ಓಕೆ, ಹಾಗೆ ನಂದು ಏನಪ್ಪ ಅಂದ್ರೆ ವಾಟ್ಸ್ಆಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಏನಪ್ಪ ಅಂದ್ರೆ ಇದು ಜಾಯ್ನ್ ಆಗಿ. ಓಕೆ, ನಾನು ಎಲ್ಲ ತರ ಅಪ್ಡೇಟ್ನ ಏನಪ್ಪ ಅಂದ್ರೆ ಕೊಡ್ತಾ ಹೋಗ್ತೀನಿ. ಓಕೆನಾ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ. ಅದ್ರ ಮೇಲೆ ಏನಪ್ಪ ಅಂದ್ರೆ ಅರ್ಜಿಯನ್ನು ಸಲ್ಲಿಸುವ ಮೊದಲು ಅದಕ್ಕೂ ವೆಬ್ಸೈಟ್ ಏನಪ್ಪ ನೀವು ಅಪ್ಲಿಕೇಶನ್ ನಿಮ್ಗೆ ಏನು ಡೌಟ್ ಇದ್ರೆ ಒನ್ ಟೈಮ್ ಅಫಿಷಿಯಲ್ ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊಳ್ಬೇಕು. ಓಕೆ, ನಾನು ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ನಿಮಗೆ ಹೇಳಿದ್ದೀನಿ. ಕೆಲವರಿಗೆ ಡೌಟ್ ಇರುತ್ತಲ್ವಾ, ಹಾಗಾಗಿ ನೀವೇನಪ್ಪ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊಂಡು ನೀವು ಆರಾಮಾಗಿ ಅಪ್ಲೈ ಮಾಡಬಹುದು. ಓಕೆನಾ, ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ. ಓಕೆನಾ, ನಿಮ್ಗೆ ಏನೋ ಅಪ್ಲಿಕೇಶನ್ ಗೊತ್ತಿಲ್ಲ ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ. ಓಕೆನಾ, ವಿಡಿಯೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.